ತ್ರಿವರ್ಣ ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಸುಕುಮಾರ್ ನಿರ್ದೇಶನದಲ್ಲಿ ಅಲ್ಲು ಅರ್ಜುನ್ ನಟನೆಯ ಪುಷ್ಪ ಸರಣಿ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿವೆ. ಮೊದಲ ಭಾಗಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿ ಮೂಡಿ ಬಂದಿದ್ದ ಸೀಕ್ವೆಲ್ 1800 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ದಾಖಲೆಯನ್ನ ಬರೆದಿತ್ತು. ಸಿನಿಮಾ ಬಿಡುಗಡೆ ವೇಳೆ ನಡೆದ ದುರಂತದಿಂದ ಚಿತ್ರ ಸುದ್ದಿಯಾಗಿತ್ತು. ಹೈದರಾಬಾದ್ ಸಂಧ್ಯಾ ಚಿತ್ರಮಂದಿರದಲ್ಲಿ ಕಾಲ್ತುಳಿತ ಸಂಭವಿಸಿ ಮಹಿಳೆ ಕೊನೆ ಉಸಿರೆಳೆದಿದ್ರು. ಹಾಗಾಗಿ ಪುಷ್ಪ 2 ಸಕ್ಸಸ್ ಸಂಭ್ರಮಾಚರಣೆಯನ್ನ ಚಿತ್ರತಂಡ ಮೊಟಕುಗೊಳಿಸಿತ್ತು. ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣದ ಪುಷ್ಪ 2 ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನ ಬರೆದಿದೆ. ಅದರಲ್ಲೂ ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಸಿನಿಮಾ ಭರ್ಜರಿ ಪ್ರದರ್ಶನವನ್ನ ಸಹ ಕಂಡಿತ್ತು. ಪ್ರೀಮಿಯರ್ ಶೋಗಳಿಂದಲೇ 10 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿ ಪುಷ್ಪ 2 ಸಿನಿಮಾ ಸಂಚಲನವನ್ನ ಸೃಷ್ಟಿಸಿತ್ತು. 4-5 ಪಟ್ಟು ಟಿಕೆಟ್ ದರ ಹೆಚ್ಚಿಸಿ ಸಿನಿಮಾ ಗಳಿಕೆ ಹೆಚ್ಚಾಗುವಂತೆ ಚಿತ್ರತಂಡ ನೋಡಿಕೊಂಡಿತ್ತು. ಇದೇ 3 ವರ್ಷಗಳ ಹಿಂದೆ ಬಂದಿದ್ದ ಪುಷ್ಪ ಸಿನಿಮಾ 350 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಅನ್ನ ಮಾಡಿತ್ತು. ಅದರ ಸೀಕ್ವೆಲ್ 6 ಪಟ್ಟು ಹೆಚ್ಚು ಕೊಳ್ಳೆ ಹೊಡೆದಿದೆ ಅಂತಾನೆ ಹೇಳಬಹುದು. ಈ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕರೂ ಕೂಡ ಎಲ್ಲರ ನಿರೀಕ್ಷೆ ಮೀರಿ ಗೆಲುವು ತಂದಾಗಿಸಿಕೊಂಡಿತ್ತು. ಒಂದೇ ಚಿತ್ರದಲ್ಲಿ ಹೇಳಿ ಮುಗಿಸಬಹುದಾಗಿದ್ದ ಕಥೆಯನ್ನ ಸುಕುಮಾರ್ 2 ಚಿತ್ರಗಳಿಗೆ ಎಳೆಯುವ ಪ್ರಯತ್ನ ಮಾಡಿದ್ರು ಅನ್ನೋದು ಕೆಲ ಅಭಿಮಾನಿಗಳ ಅಭಿಪ್ರಾಯ. ಸದ್ಯ ಸರಣಿಯ 3ನೇ ಚಿತ್ರಕ್ಕೂ ತಯಾರಿ ನಡೀತಾ ಇದೆ. ಅಟ್ಲಿ ಹಾಗೂ ತ್ರಿವಿಕ್ರಮ್ ಶ್ರೀನಿವಾಸ್ ಜೊತೆ ಅಲ್ಲು ಅರ್ಜುನ್ ಸಿನಿಮಾ ಮಾಡ್ತಾ ಇದ್ದಾರೆ. ಈ 2 ಸಿನಿಮಾಗಳನ್ನ ಪೂರ್ಣಗೊಳಿಸಲು ಅವರಿಗೆ 2 ವರ್ಷ ಬೇಕಾಗ್ತದೆ. ಇನ್ನು ಸುಕುಮಾರ್ ಅವರು ರಾಮ್ ಚರಣ್ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಪೂರ್ಣಗೊಳ್ಳಲು 2 ವರ್ಷಗಳು ಬೇಕಾಗಲಿವೆ. ಆ ಬಳಿಕ ಅವರು ಫ್ರೀ ಆಗಲಿದ್ದು ಪುಷ್ಪ 3 ಚಿತ್ರದ ಬಗ್ಗೆ ಗಮನ ಹರಿಸಬಹುದಾಗಿದೆ. ಚಿತ್ರದಲ್ಲಿನ ಕಥೆಯ ವಿಚಾರಕ್ಕೆ ಬರೋದಾದ್ರೆ, ರಕ್ತ ಚಂದನ ಸ್ಮಗ್ಲರ್ ಪುಷ್ಪರಾಜ್ ಪಾತ್ರದಲ್ಲಿ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಮಿಂಚಿದ್ರು. ಆಕೆಯ ಪತ್ನಿಯಾಗಿ ರಶ್ಮಿಕಾ ಮಂದಣ್ಣ ನಟಿಸಿದ್ರೆ, ಪೊಲೀಸ್ ಆಫೀಸರ್ ಬನ್ವರ್ ಸಿಂಗ್ ಶೇಖಾವತ್ ಆಗಿ ಫಹಾದ್ ಫಾಸಿಲ್ ಅಬ್ಬರಿಸಿದ್ದಾರೆ. ಬಡ ಕುಟುಂಬದ ಪುಷ್ಪರಾಜ್ ಚಿಕ್ಕಂದಿನಿಂದ ಸಾಕಷ್ಟು ಅವಮಾನವನ್ನ ಎದುರಿಸಿ ಬೆಳೆದಾತ. ಬಳಿಕ ರಕ್ತಚಂದನ ಸ್ಮಗ್ಲರ್ ಆಗಿ ಗುರುತಿಸಿಕೊಳ್ತಾನೆ. ತನ್ನ ಚಾಕಚಕ್ಯತೆಯಿಂದ ಶೇಷಾಚಲಂ ಅರಣ್ಯದಿಂದ ರಕ್ತಚಂದನ ಸಾಗಿಸುವ ಜಾಲದಲ್ಲಿ ಹೆಸರು ಮಾಡ್ತಾನೆ. ನೋಡ್ತಲೇ ಇಡೀ ಸಿಂಡಿಕೇಟ್ ಅನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾನೆ. ಈ ಹಾದಿಯಲ್ಲಿ SP ಶೇಖಾವತ್ನನ್ನ ಎದುರಾಕಿಕೊಳ್ತಾನೆ. ಅಲ್ಲಿಗೆ ಮೊದಲ ಭಾಗದ ಕತೆ ಮುಗಿದಿತ್ತು. ಒರಟ ಪುಷ್ಪರಾಜ್ ಪಾತ್ರದಲ್ಲಿ ಅಲ್ಲು ಅರ್ಜುನ್ ಲುಕ್, ಬಾಡಿ ಲ್ಯಾಂಗ್ವೇಜ್, ಮಾತನಾಡುವ ಶೈಲಿ ಎಲ್ಲವೂ ಪ್ರೇಕ್ಷಕರಿಗೆ ಇಷ್ಟವಾಗಿತ್ತು. ಒಂದು ಭುಜವನ್ನ ಮೇಲೆತ್ತಿ ನಡೆಯುವ, ತಗ್ಗೋದೇ ಇಲ್ಲ ಎನ್ನುವ ಸ್ಟೈಲ್ ಉತ್ತರ ಭಾರತೀಯರಿಗೂ ಮೋಡಿ ಮಾಡಿತ್ತು. ಹಿಂದಿಗೆ ಡಬ್ ಆಗಿದ್ದ ಪುಷ್ಪ ಸಿನಿಮಾ ಅಲ್ಲಿನ ಪ್ರೇಕ್ಷಕರಿಗೆ ಹತ್ತಿರವಾಗಿತ್ತು ಅಂತಾನೆ ಹೇಳಬಹುದು. ಬಳಿಕ OTTಯಲ್ಲಿ ಸಿನಿಮಾ ರಿಲೀಸ್ ಆಗಿ ಹೆಚ್ಚು ಜನರನ್ನ ತಲುಪಿತ್ತು. ಹಾಗಾಗಿ ಸಹಜವಾಗಿ ಸೀಕ್ವೆಲ್ ಬಗ್ಗೆ ನಿರೀಕ್ಷೆ ದುಪ್ಪಟ್ಟಾಗಿತ್ತು. ಪುಷ್ಪ 2ಗೆ ಉತ್ತರ ಭಾರತದಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಅನ್ನೋದನ್ನ ಚಿತ್ರತಂಡ ಮನಗಂಡಿತ್ತು. ಅದೇ ಕಾರಣಕ್ಕೆ ಬೆಂಗಾಲಿ ಭಾಷೆಗೂ ಈ ಚಿತ್ರವನ್ನ ಡಬ್ ಮಾಡಲು ಪ್ರಯತ್ನವನ್ನ ಮಾಡಲಾಗಿತ್ತು. ಹಿಂದಿ ಬೆಲ್ಟ್ ಅನ್ನ ಟಾರ್ಗೆಟ್ ಮಾಡಿ ನಿರ್ದೇಶಕ ಸುಕುಮಾರ್ ನಾಯಕನ ಪಾತ್ರವನ್ನ ಮತ್ತಷ್ಟು ತಿದ್ದಿ ತೀಡಿದ್ರು. ಮುಖ್ಯವಾಗಿ ಆತನ ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ, ಕಾಸ್ಟ್ಯೂಮ್ ಕಡೆ ಗಮನ ಹರಿಸಿದ್ರು. ಹೇಗಿದ್ರು ದಕ್ಷಿಣದಲ್ಲಿ ಸೀಕ್ವೆಲ್ ಬಗ್ಗೆ ಹೈಪ್ ಇದೆ, ಉತ್ತರದಲ್ಲಿ ಕೂಡ ಚಿತ್ರ ಜನರಿಗೆ ಇಷ್ಟವಾಗಬೇಕು, ಅದಕ್ಕಾಗಿ ಅಲ್ಲಿನ ಫ್ಲೇವರ್ ಇರಬೇಕು ಅಂತ ಹೇಳಿ ನಿರ್ಧರಿಸಿದ್ದಾರೆ. ಆಗ ಹೊಳೆದಿದೆ ಪುಷ್ಪರಾಜ್ ಗುಟ್ಕಾ ಜಗಿಯುವ ಅಭ್ಯಾಸ. ಉತ್ತರ ಭಾರತದಲ್ಲಿ ಬಹುತೇಕರು ಗುಟ್ಕವನ್ನ ಜಗಿಯುತ್ತಾರೆ. ಮುಖ್ಯವಾಗಿ ಕೂಲಿ ಕಾರ್ಮಿಕರಿಗೆ ಈ ಅಭ್ಯಾಸ ಜಾಸ್ತಿ. ಅದನ್ನ ಎನ್ಕ್ಯಾಚ್ ಮಾಡಿಕೊಂಡ್ರೆ ಪುಷ್ಪರಾಜ್ ಉತ್ತರದ ಪ್ರೇಕ್ಷಕನಿಗೆ ಮತ್ತಷ್ಟು ಹತ್ತಿರವಾಗ್ತಾನೆ ಅಂತ ಹೇಳಿ ಚಿತ್ರತಂಡ ನಿರ್ಧರಿಸಿ ಪಾತ್ರವನ್ನ ಡಿಸೈನ್ ಮಾಡಿದ್ರು ಅಂತಾನೆ ಹೇಳಲಾಗುತ್ತೆ. ಇನ್ನು ಬಾಯ್ ತುಂಬಾ ಗುಟ್ಕಾ ಜಗಿಯುತ್ತಾ ಪುಷ್ಪರಾಜ್ ಮಾತನಾಡೋದು, ಅದಕ್ಕಾಗಿಯೇ ಆತನ ಡೈಲಾಗ್ ಡೆಲಿವರಿಯಲ್ಲಿ ಕೊಂಚ ಬದಲಾವಣೆಯನ್ನ ಮಾಡಿಕೊಳ್ಳಲಾಯಿತು. ಇನ್ನು ಬಣ್ಣ ಬಣ್ಣದ ಹೂವಿನ ಚಿತ್ರಗಳಿರುವಂತಹ ಶರ್ಟ್, ಪ್ಯಾಂಟ್, ಹೀಗೆ ಮೊದಲ ಭಾಗಕ್ಕಿಂತ 2ನೇ ಭಾಗದಲ್ಲಿ ಅಲ್ಲು ಅರ್ಜುನ್ ಲುಕ್ ಸಂಪೂರ್ಣವಾಗಿ ಬದಲಾಗಿತ್ತು. ಸುಕುಮಾರ್ ಐಡಿಯಾ ವರ್ಕ್ ಆಯ್ತು. ಉತ್ತರ ಭಾರತೀಯರು ಚಿತ್ರವನ್ನ ಅಪ್ಪಿಕೊಂಡ್ರು. 2ನೇ ಭಾಗದ ಬಹುತೇಕ ಕತೆ ಪುಷ್ಪರಾಜ್ ಹಾಗೂ ಶೇಖಾವತ್ ನಡುವಿನ ಪೈಪೋಟಿಯಲ್ಲೇ ಸಾಕ್ತದೆ. ಒಬ್ಬರಿಗೊಬ್ಬರು ಎದುರೇಟು ಕೊಡೋದೇ ಕತೆ. ಆದರೆ ಅದನ್ನ ಅಷ್ಟೇ ವಿಭಿನ್ನವಾಗಿ ಹೇಳಿ ಸುಕುಮಾರ್ ಗೆದ್ದಿದ್ರು. ತನ್ನ ಪತ್ನಿ ಶ್ರೀವಲ್ಲಿಗೆ ಕೊಟ್ಟ ಮಾತು ನಡೆಸಿಕೊಳ್ಳಲು ಪುಷ್ಪರಾಜ್ ಏನೆಲ್ಲ ಮಾಡ್ತಾನೆ ಅನ್ನೋದು ಸಹ ಹೈಲೈಟ್ ಆಗಿತ್ತು. ಇನ್ನು ಗಂಗಮ್ಮ ತಾಯಿ ಜಾತ್ರೆ ಎಪಿಸೋಡ್ ನಲ್ಲಿ ಸೀರೆ ಉಟ್ಟು ಅಲ್ಲು ಅರ್ಜುನ್ ನೃತ್ಯ ಮಾಡಿರೋದು ಎಲ್ಲರ ಹುಬ್ಬೇರಿಸುತ್ತೆ.
ಪುಷ್ಪ ಚಿತ್ರದಲ್ಲಿನ ನಾಯಕನ ಲುಕ್ಕು, ಬಾಡಿ ಲ್ಯಾಂಗ್ವೇಜು ಸಿನಿಮಾ ನೋಡಿದವರ ಮೇಲೆ ಪರಿಣಾಮ ಬೀರಿದ್ದು ಸುಳ್ಳಲ್ಲ. ಪುಷ್ಪ ಸಿನಿಮಾ ನೋಡಿ ನಮ್ಮ ಶಾಲೆಯ ಕೆಲ ಮಕ್ಕಳು ಪುಷ್ಪರಾಜ್ ರೀತಿ ಆಡ್ತಿದ್ದಾರೆ, ನಾವು ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ, ಈಗ ಅದೇ ಸ್ಟೈಲ್ ಅದೇ ಟ್ರೆಂಡ್ ಅಂತ ಹೇಳ್ತಿದ್ದಾರೆ ಅಂತ ತೆಲಂಗಾಣದ ಯೂಸಫ್ ಗುಡ ಹೈಸ್ಕೂಲ್ ಮುಖ್ಯ ಶಿಕ್ಷಕಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಅಷ್ಟರ ಮಟ್ಟಿಗೆ ಚಿತ್ರದ ಪಾತ್ರ ಪರಿಣಾಮವನ್ನ ಬೀರಿದೆ. ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಸಣ್ಣ ಟ್ವಿಸ್ಟ್ ಕೊಟ್ಟು ಪುಷ್ಪ 3 ಸಿನಿಮಾ ಮಾಡೋದಾಗಿ ಘೋಷಿಸಲಾಗಿದೆ. ಪಾರ್ಟ್ 2 ನೋಡಿದವರು ಅಯ್ಯೋ ಇನ್ನು ಕತೆ ಮುಗ್ದಿಲ್ವಾ ಅಂತ ಹೇಳಿ ಅಸಮಾಧಾನವನ್ನ ಹೊರ ಹಾಕ್ತಿದ್ದಾರೆ. ಸುಖ ಸುಮ್ಮನೆ ಯಾಕೆ ಕತೆ ಎಳೆಯುತ್ತೀರಾ ಅಂತಿದ್ದಾರೆ. ಆದ್ರೂ ಕೂಡ ಸರಣಿಯನ್ನ ಮುಂದುವರಿಸಲು ಚಿತ್ರತಂಡ ಮುಂದಾಗಿದೆ. 2028ರಲ್ಲಿ 3ನೇ ಭಾಗ ಸಿನಿಮಾ ಬರ್ತದೆ ಅಂತ ಹೇಳಿ ಇತ್ತೀಚೆಗೆ ನಿರ್ಮಾಪಕ ರವಿಶಂಕರ್ ಹೇಳಿದ್ರು. ಅಂದಹಾಗೆ ಇದು ವೆಬ್ ಸಿರೀಸ್ ಮಾಡಲು ಮಾಡಿದ್ದ ಕತೆ, ಅದನ್ನೇ ಸುಕುಮಾರ್ ಸಿನಿಮಾ ಮಾಡ್ತಿದ್ದಾರೆ. ಹಾಗಾಗಿ ವೆಬ್ ಸಿರೀಸ್ ರೀತಿ ಎಳೆಯುತ್ತಿದ್ದಾರೆ ಅಂತ ಹೇಳಿ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ. ಇನ್ನು ಜನರಿಗೆ ಹತ್ತಿರವಾಗಬೇಕು, ಆ ಊರಿನ ನೇಟಿವಿಟಿ ತಕ್ಕಂತೆ ಸಿನಿಮಾ ಮಾಡೋದು ಉತ್ತಮ. ಯಾಕಂದ್ರೆ ಆ ಭಾಗದ ಆಡಿಯನ್ಸ್ ಸೆಳೆಯಲು ಸಕ್ಸಸ್ ಆಗುತ್ತೆ. ಹಾಗಂತ ಜವಾಬ್ದಾರಿ ಇರೋ ಮಾಧ್ಯಮವಾಗಿದ್ಕೊಂಡು ಪ್ರೇಕ್ಷಕರಿಗೆ ಏನನ್ನ ತೋರಿಸಬೇಕು ಅನ್ನೋ ಅರಿವು ನಿರ್ದೇಶಕನಿಗಿರಬೇಕು. ಒಂದು ಶಾಲೆಯ ಮಕ್ಕಳ ಮೇಲೆ ಈ ಪುಷ್ಪರಾಜ್ ಅನ್ನೋ ಕ್ಯಾರೆಕ್ಟರ್ ಶಿಕ್ಷಕರ ಮಾತನ್ನ ನಿರ್ಲಕ್ಷಿಸೋ ಮಟ್ಟಿಗೆ ಇಂಪ್ಯಾಕ್ಟ್ ಬೀರಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಂದು ಪಾತ್ರ ಹಾಗೆ ಒಂದು ಸಿನಿಮಾ ಜನರ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ. ಒಂದು ಸ್ವಾಸ್ಥ್ಯ ಸಮಾಜ ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯ. ಇದನ್ನ ಕಟ್ಟ ಕಡೆಯ ಪ್ರಜೆಯ ತನಕ ಯಾರೂ ಸಹ ಮರೆಯಬಾರದು.